ರೀಸೆಂಟ್ ಆಗಿ ಬಾಂಗ್ಲಾ ಸಂಸದ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇನ್ಮೇಲೆ ಬಿಜೆಪಿ ಏನಾದ್ರೂ ಈ ವೆಸ್ಟ್ ಬೆಂಗಾಲ್ ಅಲ್ಲಿ ಬಂದ್ರೆ ನಮಗೆ ಉಳಿಗಾಲ ಇರೋದಿಲ್ಲ, ನಾವೆಲ್ಲ ಮತ್ತೆ ವಾಪಸ್ ಹೋಗ್ಬೇಕು ಅಂತ. ಅಂದ್ರೆ ಅಷ್ಟ್ರ ಮಟ್ಟಿಗೆ ಗೆಲ್ಲೋದಕ್ಕಿಂತ ಮುಂಚೆನೆ ಬಿಜೆಪಿ ಭಯ ಶುರುವಾಗಿ ಬಂದ ಮೇಲೆ ಅವ್ರಿಗೆ ಭಯ ಸ್ಟಾರ್ಟ್ ಆಗಿದೆ ಇವಾಗ. ಅಂದ್ರೆ ಅಲ್ಲಿರುವಂತ ಬೇರೆ ದೇಶದವರೆಲ್ಲ ವಾಪಸ್ ಹೋಗ್ತಾರ ಹೇಗೆ? ಈಗ ತುಂಬಾ ಜನ ಹೇಳ್ತಿದ್ದಾರೆ ಪಾಕಿಸ್ತಾನ ಬಾಂಗ್ಲಾದೇಶ ಅವರಿಗೆಲ್ಲ ಭಯ ಶುರುವಾಗಿದೆ. ಅದು ಖಂಡಿತ ವರ್ಕ್ ಮಾಡೇ ಮಾಡ್ತಾರೆ. ಇಲ್ಲ ಆಮೇಲೆ ಇನ್ನೊಂದೇನಂದ್ರೆ ಸಿಸಿಟಿವಿ ವಿಚಾರ ನೀವೆಲ್ಲ ನೋಡಿರ್ತೀರಾ, ಸಿಸಿಟಿವಿ ವಿಚಾರ ದೊಡ್ಡ ಸೌಂಡ್ ಮಾಡ್ತು. ಅಂದ್ರೆ ಬಿಜೆಪಿ ಅವರು ಮತ ಬ್ಯಾಂಕ್ ಗಳನ್ನ ಬದಲಾಯಿಸ್ತಾ ಇದ್ದಾರೆ. ಏನೋ ಸುರಿಯೋ ಮಳೆಲಿ ದೀದಿ ಅವರ ಪಕ್ಷಗಳಿಗೆ ಭಯ ಅಥವಾ ಇನ್ನೊಂದು ಬಿಜೆಪಿ ಅವ್ರನ್ನ ನೆಗೆಟಿವ್ ಆಗಿ ತೋರಿಸ್ಬೇಕು, ಅಂದ್ರೆ ಕ್ಯಾನ್ಸಲೇ ಮಾಡಿಸ್ಬೇಕು ಅನ್ನೋ ರೇಂಜ್ಗೆ ಅವರು ಆತರ ಪ್ಲಾನ್ ಅನ್ನ ಕ್ರಿಯೇಟ್ ಮಾಡಿರುವಂತದ್ದು. ಅದ್ ನೋಡಿದ್ರೆ ಇಮೇಲ್ ಮುಖಾಂತರ ಇವ್ರಿಗೂ ಕಳ್ಸಿರ್ತಾರೆ, ಅದನ್ನ ಇವ್ರು ತಪ್ಪರ್ಥ ಮಾಡ್ಕೊಂಡಿರ್ತಾರೆ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ತೀರ್ಥ? ಇಲ್ಲ 100% ಇಲ್ಲಿ ಅದಾಗೆ ಆಗಿದೆ. ಏನು ಆಡಳಿತ ರೂಢ TMC ದೀದಿ ಏನಿದ್ದಾರೆ ಅವ್ರು 100% ಎಲ್ಲ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಏನಾಗಿರ್ಬೋದು, ವಾರ್ ರೂಮ್ ಆಗಿರ್ಬೋದು, ಅದನ್ನೆಲ್ಲ ಅವ್ರು ಕಂಟ್ರೋಲ್ ತಗೊಂಡಿದ್ದಾರೆ. ಕೆಲವು ಕಡೆ ವೋಟಿಂಗ್ ಅಲ್ಲಿ ಕಳ್ಳ ಮತದಾನ ಆಗಿರ್ಬೋದು, ಬೇರೆ ಬೇರೆ ಸ್ಟ್ರಾಟಜಿ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಈ ಸಲ ಅದನ್ನೆಲ್ಲ ಲಾಸ್ಟ್ ಟೈಮು ಅಪೋಸ್ ಮಾಡೋದಕ್ಕೆ ಕೂಡ ಯಾರು ಮುಂದೆ ಬರ್ತಿರ್ಲಿಲ್ಲ. ಬಟ್ ಇವಾಗ ಹೆಂಗೆ ಅಂದ್ರೆ ಅಪೋಸ್ ಮಾಡೋದಕ್ಕೆ ಅಂತಾನೆ, ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಅಂತಾನೆ ಬಿಜೆಪಿ ಒಂದು ಟೀಮ್ ನ ರೆಡಿ ಮಾಡಿ ಅಮಿತ್ ಶಾ ಅವ್ರ ನೇತೃತ್ವದಲ್ಲಿ. ಸೊ ನೀವು ಉದಾಹರಣೆ ನೋಡ್ಬೋದು, ಲಾಸ್ಟ್ ಟೈಮ್ ವಿಡಿಯೋ ನೋಡಿರ್ತೀರಾ, CRPF ವ್ಯಾನ್ ಗಳು ಸುಮಾರು ಒಂದು ಹೋಗಿರ್ತವೆ. ಸೊ ಅದೆಲ್ಲ UP ಇಂದ ಅಲ್ಲಿಗೆ ಹೋಗಿರೋದು. ಸೊ ಈ ಸಲ ನಾವೆಲ್ಲದಕ್ಕೂ ಸಿದ್ಧ. ನೀವೇನೇ ಲಾಸ್ಟ್ ಟೈಮ್ ಏನೇ ಏನೋ ಅನ್ಯಾಯ ಮಾಡಿದಿರೋ ಅದನ್ನೆಲ್ಲ ನಾವು ಸರಿ ಮಾಡ್ತೀವಿ ಅನ್ನೋ ತರನೇ ಮಾಡಿ. ಮತ್ತೆ ಲ್ಯಾಕ್ಸ್ ಆಫ್ ಇಲ್ಲಿಗಲ್ ವೋಟ್ಸ್ ನ ಇವರು ತೆಗೆದಿದ್ದಾರೆ ಅದರಿಂದ ಮತಗಟ್ಟೆ. ಅದು ಒಳ್ಳೆ ಡೆವಲಪ್ಮೆಂಟ್ ಅಲ್ಲಿ, ಅಲ್ಲೇ ಅವರಿಗೆ ಟರ್ನಿಂಗ್ ಆಗುತ್ತೆ. ಅದೆಲ್ಲ ಅವ್ರ ವೋಟ್ ಬಿದ್ದಿದ್ರೆ ಇವರಿಗೆ ಒಂದ್ ಸ್ವಲ್ಪ ಪ್ಲಸ್ ಆಗ್ತಿತ್ತೇನೋ TMCಗೆ. ಅದು ಒಂದ್ ಒಳ್ಳೆ ಪ್ಲಸ್. ಅಂದ್ರೆ ದೀದಿ ಅವ್ರಿಗೆ ಮತ್ತೆ ಮೋದಿ ಅವ್ರಿಗೆ ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ದೀದಿ ಅವ್ರಿಗೆ ಮೈನಸ್ ಆಯ್ತು, ಯಾವ ಪಾಯಿಂಟ್ ಅಲ್ಲಿ ಮೋದಿ ಅವ್ರಿಗೆ ಪ್ಲಸ್ ಆಯ್ತು? ಯಾಕಂದ್ರೆ ಒಂದು ಲೀಡರ್ ಆಗಿ ಯಾವ್ಯಾವ ಕ್ವಾಲಿಟೀಸ್ ಇರ್ಬೇಕು ಇದ್ರೆ ಒಂದು ಆಡಳಿತನ ನಡೆಸ್ಕೊಂಡು ಹೋಗ್ಬೋದು ಅಂತ ಅನ್ಸುತ್ತೆ. ಅಲ್ಲ ಕ್ವಾಲಿಟೀಸ್ ಎಲ್ಲ ಅವ್ರಿಗೂ ಕಂಪೇರ್ ಮಾಡಕ್ಕೆ ಆಗಲ್ಲ. ಇವಾಗ ಏನಂತಂದ್ರೆ ದೀದಿ ಅವ್ರದ್ದು ಏನಂದ್ರೆ ಒಂದ್ ಸೈಡ್ ಅವ್ರೇನಂದ್ರೆ ಓಪನ್ ಆಗಿ ತೋರ್ಸ್ಕೊಂತಾರೆ, ಅಕ್ರಮ ಬಾಂಗ್ಲಾದೇಶಿಗೆ ಸಪೋರ್ಟ್ ಮಾಡ್ತೀವಿ, ಇಲ್ಲಿ ಹಿಂದೂಗಳು ಏನಾದ್ರು ಅಪೋಸ್ ಮಾಡಿದ್ರೆ ಅವ್ರಿಗೆ ಉಳಿಗಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡಿ. ಸೊ ಈ ತರ ಕೊಟ್ಟಾಗ ನೀವು ಅಲ್ಲಿರೋ ಹಿಂದೂಗಳು ಇನ್ಮೇಲೂ ಸುಮ್ನೆ ಇದ್ರೆ ಅವರು ಸತ್ತಂಗೆ, ಬದುಕಿದ್ದು ಸತ್ತಂಗೆ. ಸೊ ಆ ಒಳ್ಳೆ ಟೈಮು, ಎಲ್ರು ಕೂಡ ಬಿಜೆಪಿ ಒಳ್ಳೆ ಟೈಮ್ ಇದು. ಮತದಾರರು ಕೂಡ ಬಿಜೆಪಿ ಮತದಾರರು ಎಲ್ಲ ಕೂಡ ಸಪೋರ್ಟ್ ಆಗಿ ಇದು TMC ನ ತೊಲಗಿಸಿ ಬಿಜೆಪಿ ಬರಕ್ಕೆ ಕಾರಣ. ಅದೇ ಯಾವ್ದೇ ಟ್ರಿಕ್ಸ್ ನ ಬಳಸಿದ್ರು ಕೂಡ ಫೈನಲಿ ಅವ್ರಿಗೆ ಏನು ಮಾಡಕ್ ಆಗ್ಲಿಲ್ಲ ಬಿಜೆಪಿ ಅವ್ರನ್ನ. ಫೈನಲಿ ಏನು ಒಂದು ಲೀಡರ್ ಹೆಂಗಿರ್ಬೇಕು ಅನ್ನೋದನ್ನ ಮೋದಿ ಅವರು ಪ್ರೂವ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಪಶ್ಚಿಮ ಬಂಗಾಳದಲ್ಲಿ ವರ್ಕ್ ಆಗಿ ನೋಡಿ, ಸ್ಟ್ರಾಂಗ್ ಲೀಡರ್ಶಿಪ್ ನ ಬಿಲೀವ್ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಮೋದಿ, ಕೇರಳದಲ್ಲಿ ರಾಹುಲ್ ಗಾಂಧಿ, ತಮಿಳುನಾಡಲ್ಲಿ ವಿಜಯ್. ಅವ್ರು ಬಿಲೀವ್ ಮಾಡಿದೇನಂದ್ರೆ ಆ ಸ್ಟ್ರಾಂಗ್ ಲೀಡರ್ಶಿಪ್ ನ, ಇವ್ರ ಮುಂದಾಳತ್ವದಲ್ಲಿ ಗೌರ್ಮೆಂಟ್ ಇದ್ರೆ ನಮ್ಗೇನೋ ಅದೊಂದು ಪ್ಲಸ್ ಆಗಿದೆ, ಅದು ವರ್ಕ್ ಆಗಿದೆ. ಅಲ್ಲ 3 ಕಡೆನೂ ಕೂಡ ಎಲ್ಲ ಹೊಸ ಗೌರ್ಮೆಂಟ್ ಎಲ್ಲ ಬದಲಾವಣೆ ಬಂದಿದೆ. ನೀವು ನೋಡ್ರಿ, ಈಗ ವೆಸ್ಟ್ ಬೆಂಗಾಲ್ ಆಯ್ತು, ಈಗ ತಮಿಳ್ನಾಡಲ್ಲೂ ಅಷ್ಟೇ. ನೀವು ಯಾರು ಕೂಡ ಊಹೆನೆ ಮಾಡಿರಲ್ಲ. DMK AIDMK ಇವ್ರನ್ನೆಲ್ಲ ಬೀಟ್ ಮಾಡಿ ವಿಜಯ ದಳಕ್ಕೆ ಹೊಸ ಪಕ್ಷ. ಅಂದ್ರೆ ಇವಾಗ ಕಾಂಟ್ರವರ್ಸಿ ಬೇರೆ ಆಗಿತ್ತು, ಮೂವಿದ್ ಬೇರೆ ಕಾಂಟ್ರವರ್ಸಿ ಆಗಿತ್ತಲ್ವಾ, ಮೂವಿದ್ ಬೇರೆ ಪ್ರಾಬ್ಲಮ್ ಆಗ್ತಿದೆ. ಅಂದ್ರೆ ರಾಜಕೀಯ ಏನು ಕುತಂತ್ರಗಳೇ ಅದಕ್ಕೆ ಕಾರಣ ಆಗಿತ್ತು. ವಿಜಯ್ ಅವ್ರನ್ನ ಏನು ತಳ್ಳ ಹಾಕ್ಬೇಕು ಅನ್ನೋದೇ ಆಗಿತ್ತು ಅವ್ರದ್ದು ಕುತಂತ್ರ. ಅಂದ್ರೆ ಸ್ಟಾಲಿನ್ ಆಗಿರ್ಬೋದು, ಅವ್ರದ್ದು ಪ್ರಚಾರಗಳು ವಿಜಯ್ ಅವ್ರಿಗೆ ನೆಗೆಟಿವ್ ಆಗ್ಬೇಕು, ಆತರನೇ ಇತ್ತು. ಅಂದ್ರೆ ವಿಜಯ್ ಅವ್ರಿಗೆ ನೆಗೆಟಿವ್ ಏನಾಗ್ತಾ ಇದೆ ಅದು ಅವ್ರು ಅನ್ಕೋತಾ ಇಲ್ಲ, ನಮಗೂ ಅದ್ ನೆಗೆಟಿವ್ ಆಗ್ತಿದೆ ಅಂತ ಅವ್ರು ಪ್ರಚಾರ ಮಾಡಿದ ಆ ರೀತಿನೇ ಇತ್ತು. ಅಲ್ಲ ಹೌದು, ಈಗೇನಂದ್ರೆ ಒಂದು ಸಾಮಾನ್ಯ ಗ್ರಾಮ ಪಂಚಾಯತ್ ಎಲೆಕ್ಷನ್ ಇಟ್ಕೊಳ್ಳಿ, ಅಲ್ಲಾರಾದ್ರೂ ನಮ್ಮ ಆಪೋಸಿಟ್ ನಿಂತೇನಂದ್ರೆ ನಾವೊಂದು ಮೈನಸ್ ನೋಡ್ತೀವಿ, ಅಥವಾ ಅವನ್ನ ಸೋಲ್ಸೋದಕ್ಕೆ ಏನೇನ್ ಕಾರಣ ಅಂತ ಸ್ಟ್ರಾಟಜಿ ಮಾಡಕ್ ನೋಡ್ತೀವಿ. ಅಂತದ್ರಲ್ಲಿ ಒಬ್ಬ ಆಕ್ಟರ್ CM ಕ್ಯಾಂಡಿಡೇಟ್ ಗೆದ್ರೆ CM ಕ್ಯಾಂಡಿಡೇಟ್ ಆಲ್ಮೋಸ್ಟ್ ಗೊತ್ತಿದೆ. ಸೊ ಅಂತವರಿಗೆ ಏನೇನ್ ಸ್ಟ್ರಾಟಜಿ ಮಾಡ್ಬೇಕು ಅಂತ ಅಟ್ ಪ್ರೆಸೆಂಟ್ ಇರೋ ಗೌರ್ಮೆಂಟ್ CM ಮಾಡಿರ್ತಾರೆ. ಸೊ ಅದೆಲ್ಲ ಫಿಲಮ್ದಾಗಿರ್ಬೋದು, ಅವ್ರ ಪರ್ಸನಲ್ ತ್ರಿಷಾ ಅವ್ರ ಮ್ಯಾಟ್ರು ಕೂಡ ಬಂತು, ಅದೆಲ್ಲ ಪೊಲಿಟಿಕಲ್ ರೀಸನ್ ಇದ್ದೇ ಇರುತ್ತೆ. ಸೊ ಅದು ಕಾರಣ. ಆಮೇಲೆ ಅದೇ ಟೈಮ್ ಅಲ್ಲಿ ಅವ್ರು ಡಿವೋರ್ಸ್ ವಿಚಾರ ಕೂಡ ಹೇಳ್ಕೊಂಡ್ ಬಂದೆ, ಕಾಲ್ ತುಳಿತ ಆಯ್ತು, ಕರೂರ್ ಕಾಲ್ ತುಳಿತದಿಂದ ವಿಜಯ್ ಅವರು ಕೂಡ ಸ್ವಲ್ಪ ಹೆದರಿದ್ರು. ಆದ್ರೆ ಅವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ನೋಡಿ, ಕಾಡಿಗೆ ಒಬ್ನೇ ರಾಜ ಇರ್ಬೇಕು. ಮಸ್ತ್ ಅದು. ಇವಾಗ ಅದೇ ಟ್ರೋಲ್ ಆಗ್ತಿದೆ ಇನ್ನು, ಅಂದ್ರೆ ಅವರಿಗೆ ಒಂದ್ ಸ್ವಲ್ಪ ಬಿಲ್ಡ್ ಅಪ್ ಟ್ರೋಲ್. ಆದ್ರೆ ಇವರು DK ಶಿವಕುಮಾರ್ ಅವ್ರು ಕೂಡ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ವಿಜಯ್ ಅವರು ತಮಿಳ್ನಾಡಿಗೆ ಹೋಗಿರ್ತಾರಲ್ಲ, ಸೊ ವಿಜಯ್ಗೆ ಆಡಳಿತ ಮಾಡುವಂತ ಕೆಪಾಸಿಟಿ ಇನ್ನು ಬಂದಿಲ್ಲ, ಮೆಚುರಿಟಿ ಇಲ್ಲ, ಅವ್ನ್ ಗೆಲ್ಲಲ್ಲ ಅನ್ನೋ ತರನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸೊ ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ಇಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಹೋಗಿ ಒಂದು ಆತರ ಪ್ರಚಾರ ಮಾಡೋದು? ಎಷ್ಟು ಸರಿ? ಕರೆಕ್ಟ್, ಅವರು DKC ಹೇಳಿರೋದು ಮೆಚುರಿಟಿ ಇಲ್ಲ ಅಂತ ಕರೆಕ್ಟ್. ನಾನು ಅದಕ್ಕೆ ಉದಾಹರಣೆ ಕೊಡ್ತೀನಿ. ಇವಾಗ DKC ಆಗಿರ್ಬೋದು, ಸಾಕಷ್ಟು ದೊಡ್ಡ ನಾಯಕರಾಗಿರ್ಬೋದು, ಈ ಎಲೆಕ್ಷನ್ ನಾನು ಏನಾದ್ರು ಸೋತ್ರೆ ರಾಜಕೀಯನೇ ಬಿಡ್ತೀನಿ, ಈ ಎಲೆಕ್ಷನ್ ಏನಾದ್ರು ಸೋತ್ರೆ ನಾನು ಇದೇ ಮಾಡ್ತೀನಿ, ನಾನು ಈಗ ಬಿಡ್ತಾರಾ?
ಯಾರು ಬಿಟ್ಟಿಲ್ಲ. ಈಗ So, ಬಿಡ್ತಾರಾ? ಆಗ ಅವ್ರು DK ಶಿ ಅವ್ರಿಗೆ ಅದೇ question DK ಶಿ ಬಿಡ್ತಾರಾ? ಈಗ ಮೆಚುರಿಟಿ ಇಲ್ಲ ವಿಜಯ್ಗೆ ಅಂತ ಅಂದ ತಕ್ಷಣ ಅವ್ರಿಗೆ ಮೆಚುರಿಟಿ ಇಲ್ವಾ? ಸೊ ನೋಡಿ ಇವಾಗ ಸಿಎಂ ಇವಾಗ ಕ್ಯಾಂಡಿಡೇಟ್ ಯಾರಿಗ್ ಗೊತ್ತಾ? maturity ಇಲ್ಲ ಅಂತ ವಿಜಯ್ ಅವರು ಅರ್ಥ ಆಯ್ತು. ಆಗಿದೆ, ಜನಗಳಿಗೆ ಅರ್ಥ ಆಗಿದೆ. ಹೌದು. ವಿಜಯ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ಕರೂರ್ ಕಾಲ್ ತುಳಿತ ಏನಾಯ್ತು ಅದರಿಂದ ಸ್ವಲ್ಪ ಅವರು ಡಲ್ ಹೊಡೆದಿದ್ರು, ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. ಅಂದ್ರೆ ಯಾವ್ದೇ ಮಾಧ್ಯಮಗಳು ಬಂದ್ರು ಕೂಡ ಅವ್ರ ಮಾಧ್ಯಮದ ಮುಖಾಂತರ ಎಲ್ಲೂ ಪ್ರಚಾರ ಮಾಡಿಲ್ಲ ಹೌದು. ವಿಜಯ್ ಅವರು. ಅವ್ರ ಫ್ಯಾನ್ಸ್ ಗಳೇ ಅವ್ರನ್ನ ಆ ಮಟ್ಟಕ್ಕೆ ತಗೊಂಡ್ ಬಂದಿದ್ದು, ಪ್ರಚಾರ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಪ್ರತಿಯೊಂದು ಆ ಮಟ್ಟಕ್ಕೆ ತಂದಿದ್ದಾರೆ. ಅಂದ್ರೆ ಮಾಧ್ಯಮದವ್ರು ಬಂದ್ರೆ ನೀವು ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ನನ್ನ ಹತ್ರ ಮಾತಾಡಕ್ ಬನ್ನಿ ಅಂತ ವಿಜಯ್ ಅವ್ರು ಹೇಳ್ತಿದ್ರು. ಹೌದು. ಸೊ ಅಂದ್ರೆ ಏಕಾಂಗಿಯಾಗಿ ಅವ್ರ ಅದೇ ಪಕ್ಷವನ್ನ ಅವ್ರದ್ದು ಕಟ್ಟಿದ್ದು. ಮೇನ್ ಸ್ಟ್ರಾಟಜಿ ಅಂದ್ರೆ ಹೌದು. ಸೈಲೆನ್ಸ್ ಇದೆಯಲ್ಲ ಹ್ಮ್. ಅವ್ರದ್ದು ವರ್ಕ್ ಆಗಿದೆ ಅಲ್ಲಿ. ಹೌದು, ಅವ್ರ ಹೌದು. ಪರ್ಸನಲ್ ವಿಷಯಕ್ಕೆ ಅವ್ರೆಲ್ಲೂ ಹ್ಮ್. ಅದ್ರ ಬಗ್ಗೆ ಅವ್ರು ರಿಯಾಕ್ಟ್ ಯಾಕೆ ಆಗಿಲ್ಲ. ಮಾಡ್ಲಿಲ್ಲ? ಕುಗ್ಗೆ ಇಲ್ಲ. ಹೌದು. ಅವ್ರಿಗೆ ಯಾವ ರೀತಿ ಬಂತು ಅಂದ್ರೆ, ಒಂದು ಡಿವೋರ್ಸ್ ವಿಚಾರ, ಒಂದು ತ್ರಿಷಾ ಅವ್ರದ್ದು, ಇನ್ನೊಂದು ಒಂದು ಮೂವಿ ವಿಚಾರ ಲೀಕ್ ಆಯ್ತು ಅಂತ, ಮೂವಿ ಸೀನ್ ಗಳೆಲ್ಲ ಲೀಕ್ ಆಯ್ತು ಹೌದು. ಅಂತ ಹೇಳಿ. ಸೊ ಅಷ್ಟೊಂದು ಫೇಸ್ ಮಾಡಿದ್ರು ಫೈನಲಿ ಮುನ್ನಡೆಯಲ್ಲಿದ್ದಾರೆ. ಅದು ಹೆಮ್ಮೆ ವಿಚಾರ. ಪ್ಲಸ್ ಆಗಿದೆ ಅಂದ್ರೆ ಒಂದು ಹೀರೋ ಸ್ಟಾರ್ ಗಿರಿ ಒಂದು, ಹ್ಮ್. ಆಮೇಲೆ ಫ್ಯಾನ್ಸೇ ಅವ್ರ ಕೈ ಹಿಡಿದಿದ್ದು. Youths. ಆಮೇಲೆ ಇನ್ನೊಂದು ಹೇಳ್ತಾ ಇದ್ರು, ವುಮೆನ್ಸ್ ವುಮೆನ್ಸ್ ಇನ್ನೊಂದು ಹೇಳ್ತಾ ಇದ್ರು, ಏನು ಅವ್ರು ಬರ್ತಾರೆ, ಪ್ರಚಾರ ಮಾಡ್ತಿದ್ದಾರೆ, ವಿಜಯ್ ಅವ್ರನ್ನ ನೋಡಕ್ ಮಾತ್ರ ಫ್ಯಾನ್ಸ್ ಬರ್ತಾ ಇದಾರೆ, ಅವರೆಲ್ಲರೂ ಮತ ಹೌದು, ಆಗಿ ಕನ್ವರ್ಟ್ ಆಗ್ತಾರಾ ಆಗಲ್ಲ, ಅದಿಂಗ್ ಅಂತ, ಆಗ್ತಾರೆ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಸ್ಟಾಲಿನ್ ಅವರೆಲ್ಲ ತುಂಬಾ ವರ್ಷದಿಂದ ಇರೋದ್ರಿಂದ ಹೆಂಗಾಗುತ್ತೆ ಅದು, ಜಸ್ಟ್ ಅವ್ರು ನೋಡಕ್ ಬರ್ತಾ ಇದಾರೆ ಅಂತ ಹೇಳ್ತಾ ಇದ್ರು. ಅಲ್ಲ, ಇದಕ್ಕೊಂದು ಉದಾಹರಣೆ ಮುಂಚೆನೆ ಮಾತಾಡ್ಬೇಕಿತ್ತು. ಹ್ಮ್. ಈಗ ಇಡೀ ದೇಶದ ರಾಜಕೀಯನೇ ಬೇರೆ, ಹ್ಮ್. ತಮಿಳ್ನಾಡು ರಾಜಕೀಯನೇ ಬೇರೆ ತರ. ಹೌದು, ಹೌದು. ಸೊ ಅಬ್ಸರ್ವ್ ಮಾಡ್ಬೋದು ನೀವು ಅಲ್ಲಿ ಪ್ರಾರಂಭದಿಂದ ಪಕ್ಷ ಕಟ್ಕೊಂಡು ಸಿಎಂ ಆದವರು ಕಮ್ಮಿ. ಹ್ಮ್, ಈ ಹ್ಮ್. ಸೆಲೆಬ್ರಿಟಿ ಈ ತರ ಆಕ್ಟರ್ ಮೂಲಕ ಸಿಎಂ ಆದವರೇ ಜಾಸ್ತಿ. ಹೌದು, ಹೌದು. MGR ಆಗಿರ್ಬೋದು, ಕರುಣಾನಿಧಿ ಆಗಿರ್ಬೋದು, ಜಯಲಲಿತಾ ಆಗಿರ್ಬೋದು, ಈಗ ವಿಜಯ್ ದಳಪತಿ. ಹೌದು. ಅಲ್ಲಿ ಏನಂದ್ರೆ ಸಿನಿಮಾ ರಾಜಕೀಯ ಎರಡೂ ಕೂಡ ಒಂಥರ ಮಿಕ್ಸ್ ಹೌದು. ವರ್ಕ್ ಆಗುತ್ತೆ ಅಲ್ಲಿ. ಹಾ. ಅಲ್ಲಿ work ಒಂಥರ ಗಂಡನ್ ಮನೆ ತವ್ರ ಮನೆ ಆ ತರ. ಇರೋ So, ತರ. ಇದೇ ತಗೊಳ್ಳಿ, ಸಿಎಂ ಸ್ಟಾಲಿನ್ ಅವ್ರ ಪುತ್ರ ಹ್ಮ್. ಉದಯನಿಧಿ ಅವರು ಅಷ್ಟೇ ಆಕ್ಟರ್ ಕಮ್ ಇವಾಗ MLA ಹೌದು, ಮಿನಿಸ್ಟರ್ ಹೌದು. ಆಗಿದ್ದಾರೆ. ಹ್ಮ್. ಸೊ ಎಲ್ಲ ಅದು ವರ್ಕ್ ಆಗೋದ್ರಿಂದ ತಮಿಳ್ನಾಡಲ್ಲಿ ಏನಂತಂದ್ರೆ ಹ್ಮ್. ಆಲ್ಮೋಸ್ಟ್ ಎಲ್ಲ ಆಕ್ಟರ್ಸ್ ಅವರ ಒಂದು ಕೊನೆಯ ಹಂತದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಡೋದು ಇದೇ ಕಾರಣ. ಹ್ಮ್. ಕಮಲ್ ಹಾಸನ್ ಬಂದ್ರು, ರಜನಿಕಾಂತ್ ಅವ್ರು ಹೌದು. ಕ್ಲಿಕ್ ಆಗಿಲ್ಲ ಅಷ್ಟೇ, ಅದ್ ಬಿಟ್ರೆ ಹೌದು, ಎಲ್ಲರೂ ಕೂಡ ಹೌದು. ಕಮಲ್ actors ಹಾಸನ್ ಬಂದಿರ್ತಾರೆ. ಕಮಲ್ ಹಾಸನ್ ಬಂದು ಹೋಗಿರೋದೇ ಗೊತ್ತಾಗಿಲ್ಲ ನಮಗೆ. ಹೌದು, ಅದೇ ಕ್ಲಿಕ್ ಆಗಿಲ್ಲ. ಹೌದು. ಬಟ್ ಅವರು 100% ಆಕ್ಟರ್. ಅಂದ್ರೆ ವಿಜಯ್ ಅವರು ಎಫರ್ಟ್ ಹೆಂಗಿತ್ತು ಅಂದ್ರೆ, ಟಿವಿಕೆ ಪಕ್ಷ ಬರ್ತಾ ಇದೆ ಅಂತ ಗೊತ್ತಾಗಿದೆ ನಮಗೆ ಇತ್ತೀಚೆಗೆ ತಾನೆ. ಹೌದು. 2 ವರ್ಷ ಎಫರ್ಟ್ ನ ಸಿಕ್ಕಾಪಟ್ಟೆ ಅವ್ರು ಹಾಕಿದ್ದಾರೆ. ಗುಪ್ತವಾಗಿ ಇಟ್ಟಿದ್ದಾರೆ ಹೌದು, ಎಲ್ಲಾ ಹೌದು. ವಿಚಾರವನ್ನ. ಅಂದ್ರೆ ಒಂದು Showcase ಲೀಡರ್ಗೆ ಇರ್ಬೇಕಾದಂತ ಕ್ವಾಲಿಟೀಸ್ ಎಲ್ಲ ಇದೆ. ಹೌದು. ಅಂದ್ರೆ ಮಾತಾಡಿ ಕಳ್ಕೊಂಬೇಡ, ನೀನು ಕೆಲಸ ಮಾಡು ಅನ್ನೋ ತರ. ಮತ್ತೆ ಮೌನವಾಗಿ ಇನ್ನೊಂದು ಪಡ್ಕೋ ಎಲ್ಲದನ್ನು ಅಂತ. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ ಇಲ್ಲೂ ಅಷ್ಟೇ, ಹಿಂದೂಯಿಸಮ್ದು ಆ ಸ್ಟಾಲಿನ್ ಇರ್ಬೋದು, ಅವ್ರ ಮಗ ಇರ್ಬೋದು, ತುಂಬಾ ಅದನ್ನ ಒಂಥರ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಭಾವನೆ ಮಾಡೋದು, ಹೌದು. ತುಂಬಾ ಬೈದಿದ್ರು, ಅದು ಇದು ಮಾತಾಡಿದ್ರು. ಅವ್ರಿಗೆಲ್ಲ ಒಂದು ಲೆಸನ್, ಈಗ ಅದೇ ವೈರಲ್ ಆಗ್ತಿರೋದು. ಹೌದು. ಯಾರು ಈಗ ಅವ್ರಿಗೂ ಎರಡು- ಒಂದ್ ಮುಖಭಂಗನೆ ಇದು ಸೋಲು. ಈಗ ವಿಜಯ್ ಅವ್ರದ್ದು ಐಡಿಯಾಲಜಿ ಸೇಮ್ ಇರ್ಬೋದು ಸ್ಟಾಲಿನ್ ಅವರಿಗೂ, ಹ್ಮ್. ಬಟ್ ಇವ್ರಿಗೆ ಒಂದು ಚಾನ್ಸ್ ಕೊಡೋಣ ಅಂತ ನೋಡಿರ್ತಾರೆ ಬಿಟ್ರೆ, ಹೌದು. ಆ ಐಡಿಯಾಲಜಿ ತಮಿಳ್ನಾಡಲ್ಲಿ ಕೂಡ ವರ್ಕ್ ಆಗುತ್ತೆ ಅನ್ನೋದು ಸುಳ್ಳು. ಅಂದ್ರೆ ನಾವು ಹಿಂದೂಯಿಸಮ್ ನ ಬೈದ್ ಬಿಟ್ರೆ, ಅಲ್ಲಿ ಅವ್ರನ್ನ ವಿರೋಧವಾಗಿ ಇಟ್ಕೊಂಡ್ರೆ ನಾವು ಇಲ್ಲಿ ಚೆನ್ನಾಗಿ ಆಡಳಿತ ನಡೆಸಬಹುದು ಅನ್ನೋದು ಅವ್ರಿಗೆ ಒಳ್ಳೆ ಪಾಠ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.